ಹೇಳಿ ಅದನ್ನ ನಡ್ಕೊಳ್ತೀವಿ ನಾವು. ಇವತ್ತು ಎಷ್ಟು ಜನ ಬಂದ್ರ ಅಥವಾ ಬರ್ಲಿಲ್ವಾ ನೋ ಪಾರ್ಲಿಮೆಂಟ್ ಆಗುತ್ತೆ. ನಾವು ಇಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, 15% ಪಿಂಚಣಿ ಬೇಡಿಕೆಯನ್ನ ಈಡೇರಿಸಿ, 15% ಪಿಂಚಣಿ ಬೇಡಿಕೆಯನ್ನ ಈಡೇರಿಸಿ, 15% ಪೆನ್ಷನ್ ರಿವಿಷನ್ ವಿ ಡಿಮ್ಯಾಂಡ್, 15% ಪೆನ್ಷನ್ ರಿವಿಷನ್ ವಿ ಡಿಮ್ಯಾಂಡ್, ವರ್ಕರ್ಸ್ ಯೂನಿಟಿ ಜಿಂದಾಬಾದ್, ವರ್ಕರ್ಸ್ ಯೂನಿಟಿ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ನಾನು ಮುದ್ದಯ್ಯ ಅಂತೇಳಿ ಕರ್ನಾಟಕ ವಲಯದ BSN DOT ಪೆನ್ಷನ್ ಅಸೋಸಿಯೇಷನ್ ಸರ್ಕಲ್ ಸೆಕ್ರೆಟರಿ. ನಮಗೆ 1/1/2017ರಿಂದ ಪೆನ್ಷನ್ ರಿವಿಷನ್ ಆಗಬೇಕು. ನಾವು 78ರಲ್ಲಿ ನಾವು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮಲ್ಲಿ ಅಪಾಯಿಂಟ್ ಆದವರು, ಕೇಂದ್ರ ಸರ್ಕಾರಿ ನೌಕರರಿಗೆ ಅಪಾಯಿಂಟ್ ಆಗಿ 1/10/2000ಕ್ಕೆ ನಾವು BSN ಅಬ್ಸರ್ವ್ ಆದ್ವಿ. ನಮಗೆ ಮೊದಲನೇ PRC ಆಗಲಿ ಎರಡನೇ PRC ಆಗಲಿ ಪೆನ್ಷನ್ ರಿವಿಷನ್ ಆಯಿತು. ಈಗ ಥರ್ಡ್ PRCಲಿ ನಮಗೆ 15% ಪೆನ್ಷನ್ ರಿವಿಷನ್ ಮಾಡಬೇಕು ಅಂತ ಅವರು ಒಂದು ರೆಕಮೆಂಡೇಷನ್ನ ಕೊಟ್ಟಿದ್ದಾರೆ. ಆದರೆ ನಮ್ಮ DOT ನಮಗೆ ಪೆನ್ಷನ್ ಕೊಡ್ತಕ್ಕಂಥ ಇಲಾಖೆ ಏನು ಹೇಳುತ್ತೆ ಅಂತಂದರೆ, BSNಲ್ಲೂ 3-4 ವರ್ಷದ ನಷ್ಟದಲ್ಲಿರೋದ್ರಿಂದ ನಾವು ಅವರಿಗೆ ವೇಜ್ ರಿವಿಷನ್ ಮಾಡಿಲ್ಲ, ಹಾಗಾಗಿ ನಿಮಗೆ ಪೆನ್ಷನ್ನು ರಿವಿಷನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಮೂಲ ಬೇಡಿಕೆ ಏನಂತಂದರೆ, ನಾವು ಪೆನ್ಷನರ್ಸು, ನಾವು ದುಡಿಯುವಾಗ ನಮ್ಮ ಕಾಂಟ್ರಿಬ್ಯೂಷನ್ ದೇಣಿಗೆ ಏನಿದೆ, ಪೆನ್ಷನ್ ದೇಣಿಗೆ ಏನಿದೆ, ಅದನ್ನು ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಪಾವತಿ ಮಾಡಿದ್ದೀವಿ. ಇವತ್ತು ನಾವು ಪೆನ್ಷನ್ ಪಡಿತಾ ಇರೋದು ಕೇಂದ್ರ ಸರ್ಕಾರದ ಕನ್ಸರ್ನ್ ಫಂಡಿಂದ. ಹಾಗಾಗಿ ಆ ಲಾಭ ನಷ್ಟದ ಪ್ರಶ್ನೆ BSNದು ಬರೋದಿಲ್ಲ. ನಮಗೆ 1/1/17ರಿಂದ ಥರ್ಡ್ PRC 3ನೇ ವೇತನ ಆಯೋಗ ಏನು ರೆಕಮೆಂಡ್ ಮಾಡಿದೆ ಅದರ ಪ್ರಕಾರ ನಮಗೆ 15% ಪೆನ್ಷನ್ ನಿವೃತ್ತಿ ಕೊಡಬೇಕು ಅಂತೇಳಿ ನಾವು ಸುಮಾರು 7 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಇದುವರೆಗೂ ಕೇಂದ್ರ ಸರ್ಕಾರ ಆಗಲಿ ನಮ್ಮ ಇಲಾಖೆ ಆಗಲಿ ಯಾವುದೇ ಥರವಾದ ಗಮನ ಕೊಟ್ಟಿಲ್ಲ. ಇವಾಗ ನಾವು ಅನೇಕ ಪಾರ್ಲಿಮೆಂಟ್ ಚಲೋ ಮಾಡಿದ್ದೀವಿ, ಸಂಚಾರ ಭವನ ಚಲೋ ಮಾಡಿದ್ದೀವಿ, ಅನೇಕ ಹೋರಾಟಗಳು CC ಆಫೀಸ್ ಮುಂದೆ ನಾವು ಹೋರಾಟಗಳು ಮಾಡಿದ್ದೀವಿ, ಧರಣಾ ಕುಂತಿದ್ದೀವಿ, ಉಪಸತ್ಯಾಗ್ರಹ ಮಾಡಿದ್ದೀವಿ, ಎಲ್ಲ ಹೋರಾಟಗಳು ಮಾಡಿದ್ದೀವಿ. ಆದರೂ ಕೇಂದ್ರ ಸರ್ಕಾರ ಯಾವುದೇ ಥರವಾದ ನಮ್ಮ ಬಗ್ಗೆ ಸುಮಾರು 4 ಲಕ್ಷ ಜನ ನಾವು ಪೆನ್ಷನರ್ಸ್ ಇದ್ದೀವಿ. DOT ಪೆನ್ಷನರ್ಸು ಸುಮಾರು 4 ಲಕ್ಷ ಜನ ಇದ್ದೀವಿ. ಇವತ್ತು 4 ಲಕ್ಷ ಜನ ಕುಟುಂಬ ಪೆನ್ಷನಲ್ಲಿ ಆಧಾರದಲ್ಲಿ ನಾವು ಜೀವನ ಮಾಡಬೇಕು. ಹಾಗಾಗಿ ನಾವೇನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ. 10 ವರ್ಷಕ್ಕೊಂದು ಸಾರಿ 15% ವೇತನನ ಪೆನ್ಷನ್ ರಿವಿಷನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಅದು ನಾವು ಕೊಟ್ಟಂಥ ಒಂದು ರೆಕಮೆಂಡೇಷನ್ ಅಲ್ಲ. ಥರ್ಡ್ ಪಬ್ಲಿಕ್ ಸೆಕ್ಟರ್ ಕಂಪನಿಗೆ ಒಂದಂಥ ವೇತನ ಆಯೋಗನ ಏನು ಕೇಂದ್ರ ಸರ್ಕಾರ ರಚಿಸಿದೋ ಅದರ ಆಧಾರದಲ್ಲಿ 15% ಇನ್ಕ್ರೀಸ್ ಮಾಡಬೇಕು ಅಂತ ಅವ್ರು ಕೊಟ್ಟಂಥ ರೆಕಮೆಂಡೇಷನ್ನು. ಹಾಗಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನಮಗೆ ಯಾವುದೇ ಕಾರಣಕ್ಕೂ ನೀವು BSN ಲಾಭ ನಷ್ಟನ ನೀವು ನಮ್ಮ ಮುಂದೆ ನೀವು ಹೇಳಬೇಡಿ, ಅದನ್ನು ಒಂದಕ್ಕೊಂದು ಲಿಂಕ್ ಮಾಡಬೇಡಿ. ನಮಗೆ 15% ನೀವು ನಮಗೆ ಪೆನ್ಷನ್ ರಿವಿಷನ್ ಮಾಡಬೇಕು ಅಂತೇಳಿ ನಾವು ಹಕ್ಕೊತ್ತಾಯ ಮಾಡ್ತಾಯಿದ್ದೀವಿ. ನಾವು ಒಂದು ಜಾಯಿಂಟ್ ಫೋರಮ್ ಸುಮಾರು 7 ಅಸೋಸಿಯೇಷನ್ ಇನ್ ಇಂಡಿಯಾ ಪೆನ್ಷನ್ ಅಸೋಸಿಯೇಷನ್ ಸೇರಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ಆ್ಯಕ್ಚುಲಾಗಿ CC ಆಫೀಸ್ ಮುಂದೆ ನಮಗೆ ಪೆನ್ಷನ್ ರಿವಿಷನ್ ಮಾಡೋಕ್ಕೆ ಒಂದು ಮಾರ್ಚ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಕೊಡಲಿಲ್ಲ ಅವರು. ಹಾಗಾಗಿ ನಮ್ಮ ಇಲಾಖೆ ಮುಂದೆ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ದಯವಿಟ್ಟು ನೀವು ಪತ್ರಕರ್ತರು ಕೂಡ ನಮಗೆ ಬೆಂಬಲಿಸಬೇಕು. ನಮ್ಮ ಹೋರಾಟನ ನೀವು ಎಲ್ಲ ಪೇಪರ್ಗಳಲ್ಲಿ ಸ್ವಲ್ಪ ಮಾಡಿದ್ರೆ ನಮಗೆ ನಿವೃತ್ತಿ ನೌಕರರು ಎಲ್ಲ 60 ವರ್ಷ 70 ವರ್ಷ 80 ವರ್ಷ ಆಗಿರ್ತಕ್ಕಂಥ ಸಂಗಾತಿಗಳು ಅವರಿಗೆ ಒಂದು ಚೂರು ಸಹಾಯ ಆಗುತ್ತೆ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಮುಂದಿನ ನಡೆ ಇವಾಗ ನವೆಂಬರ್ 12ನೇ ತಾರೀಕು 13ನೇ ತಾರೀಕು ಪಾರ್ಲಿಮೆಂಟ್ ಚಲೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಕರ್ನಾಟಕದಿಂದ 100 ಜನ ಭಾಗವಹಿಸ್ತಾ ಇದ್ದೀವಿ. ನಮ್ಮ ಅಸೋಸಿಯೇಷನಿಂದ ಅವ್ರ ಅಸೋಸಿಯೇಷನಿಂದಲೂ ಬರ್ತಾಯಿದ್ದಾರೆ. ಇಲ್ಲಿ ಒಟ್ಟು ಕರ್ನಾಟಕದಲ್ಲಿ 2 ಅಸೋಸಿಯೇಷನ್ ಇದೆ. ಒಂದು ಆಲ್ ಇಂಡಿಯಾ BSNL ಆ್ಯಂಡ್ DOT ಪೆನ್ಷನ್ ಅಸೋಸಿಯೇಷನ್, ಇಂದು ಸಂಚಾರ್ ನಿಗಮ್ ಪೆನ್ಷನ್ ವೆಲ್ಫೇರ್ ಅಸೋಸಿಯೇಷನ್, 2 ಸಂಘಟನೆ ಸೇರಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನವೆಂಬರ್ 12ನೇ ತಾರೀಕು 13ನೇ ತಾರೀಕು ನಾವು ಪಾರ್ಲಿಮೆಂಟ್ ಚಲೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ಭಾಗವಹಿಸಿ ನಮ್ಮ ಹೋರಾಟನ ನಾವು ಮುಂದುವರಿಸ್ತೀವಿ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಬೇಡಿಕೆ ಈಡೇರೋವರೆಗೂ ನಮ್ಮ ಚಳುವಳಿಯಾಗಲಿ ನಮ್ಮ ಹೋರಾಟಗಳಾಗಲಿ ನಾವು ನಿಲ್ಲಿಸೋದಿಲ್ಲ. ನನ್ನ ಹೆಸರು ಮುದ್ದಯ್ಯ ಅಂತೇಳಿ. ಎಲ್ಲ ಮಾಡಿದ್ದೀವಿ. ಅನೇಕ ಸರ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟ್ರಿಗೆ ಕೊಟ್ಟಿದ್ದೀವಿ. ಕಮ್ಯುನಿಕೇಷನ್ ಮಿನಿಸ್ಟರ್ ಮನೋಜ್ ಸಿನ್ಹಾಯಿಂದ ಹಿಡಿದು ರವಿಶಂಕರ್ ಪ್ರಸಾದ್
ಎಲ್ಲ ಎಂ ಪಿಗಳಿಗೆ ಸುಮಾರು 256 ಜನ ಎಂ ಪಿಗಳ ನಮ್ಮ ಇಶ್ಯೂಸನ್ನು ಪಾರ್ಲಿಮೆಂಟಲ್ಲಿ ತಗೊಳ್ಳಿ ಅಂತ ಕೊಟ್ಟಿದ್ದೀವಿ, ತಗೊಂಡು ಇದ್ದಾರೆ. ಆದರೆ ಅವರು ಒಂದೇ ಒಂದು ಪಾಯಿಂಟ್ ಹೇಳೋದೇನೆಂದರೆ BSNL ವರ್ಕಿಂಗ್ ಎಂಪ್ಲಾಯೀಸ್ಗೆ ಪೆನ್ಷನ್, ನಾವು ವರ್ಕಿಂಗ್ ಎಂಪ್ಲಾಯೀಸ್ಗೆ ನಾವು ವೇಜ್ ರಿವಿಷನ್ ಮಾಡ್ತಾಯಿಲ್ಲ ಬಿಕಾಸ್ ಆಫ್ ಲಾಸ್, ಅದರಿಂದ ನಾವು ನೀವು ಪೆನ್ಷನ್ ರಿವಿಷನ್ ಮಾಡೋಕ್ಕಾಗಲ್ಲ ಅಂತವ್ರು ಹೇಳ್ತಾರೆ. ಆ ಒಂದು ವಾದ ನಾವು ಒಪ್ಪಕ್ಕೆ ತಯಾರಾಗಿಲ್ಲ. ನಾವು ಎರಡೂ ನೀವು ಡೀಲಿಂಕ್ ಮಾಡಿ, BSNL ಲಾಭ ನಷ್ಟ ಅವರಿಗೆ ಫುಲ್ ಸ್ಯಾಲ್ರಿ ಬರ್ತದೆ, ನಮಗೆ ಬರೀ 50% ಬೇಸಿಕ್ಕು, ನಾವು ಜೀವನ ಅದರಲ್ಲಿ ಮಾಡಬೇಕು. ಹಾಗಾಗಿ ನಾವು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಹಾಗಾಗಿ ನಾವು ಯಾರು ಎಲಿಜಿಬಲ್ ಫಾರ್ ಪೆನ್ಷನ್, ನೀವೇ ನಮ್ಗೆ ಆರ್ಡರ್ ಕೊಟ್ಟಿದ್ದೀರಾ ಪೆನ್ಷನ್ ರಿವಿಷನ್ ಮಾಡ್ತೀವಿ ಅಂತೇಳಿ, 2 ಸಾರಿ ಮಾಡಿದ್ದೀರಾ, 3ನೇ ವೇತನ ಆಯೋಗದಲ್ಲಿ ನೀವು ಮಾಡಲ್ಲ ಅಂತಂದರೆ ಯಾವ ನ್ಯಾಯ? ಹಾಗಾಗಿ ನಾವು ಹಕ್ಕೊತ್ತಾಯ ಮಾಡ್ತಾಯಿದ್ದೀವಿ, ನಮ್ಮ ಪೆನ್ಷನ್ ರಿವಿಷನ್ನ ನೀವು ಮಾಡಲೇಬೇಕು, ಮಾಡದೆ ಹೋದರೆ ನಾವು ಬಿಡೋದಿಲ್ಲ, ನಮ್ಮ ಹೋರಾಟನ ಮುಂದೆ ಮುರಿಸ್ತೀವಿ ಅಂತ ಹೇಳ್ತೀವಿ. ನಾನು ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. CK ಗುಂಡಣ್ಣ ಅಂತ, BSNL ಎಂಪ್ಲಾಯೀಸ್ ಯೂನಿಯನಿನ ಆಲ್ ಇಂಡಿಯಾ ಅಸಿಸ್ಟೆಂಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಈಗಾಗಲೇ ಮುದ್ದಯ್ಯ ಮತ್ತು ಗೊಂಬಿ ಅವರು ಮಾತನಾಡಿದ ವಿಷಯ ಬಿಟ್ಟು 2 ಮುಖ್ಯವಾದಂಥ ಟೆಕ್ನಿಕಲ್ ಪಾಯಿಂಟ್ಸನ್ನು ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಸಾರ್ವಜನಿಕ ಉದ್ದಿಮೆಗೆ 3 ವರ್ಷ ನಿರಂತರವಾಗಿ ಲಾಸ್ ಆದರೆ ವೇಜ್ ರಿವಿಷನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಒಂದು ಕಾನೂನಿದೆ. BSNL ಸಂಪೂರ್ಣವಾದಂಥ ಸಾರ್ವಜನಿಕ ಉದ್ದಿಮೆ ಅಲ್ಲ. ವಿ ಆರ್ ನಾಟ್ ಬೌಂಡೆಡ್ ಬೈ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆ್ಯಕ್ಟ್. ನಾವು ಕೇಂದ್ರ ಸರ್ಕಾರಿ ನೌಕರರು, ನಮಗೆ GPF ಇದೆ, ನಮಗೆ ಪ್ರಾವಿಡೆಂಟ್ ಫಂಡ್ ಇದೆ, ನಮಗೆ ಪೆನ್ಷನ್ ಇದೆ. ಈ ರೀತಿಯಾದಂಥ ಹಲವಾರು ಕೇಂದ್ರ ಸರ್ಕಾರಿ ನೌಕರರ ಎಲ್ಲ ಸವಲತ್ತುಗಳು ನಮಗಿದೆ. BSNL ಫಾರಮ್ ಆದಾಗ ವಿಶೇಷವಾಗಿ FRSRನ್ನು ಮತ್ತು CCNನ್ನು ಅಮೆಂಡ್ ಮಾಡಿ ನಮಗೆ ಡೆಪ್ಯುಟೇಷನ್ ಮೇಲೆ ತೊಗೊಂಡ್ರು. 2 ವೇಜ್ ರಿವಿಷನಲ್ಲಿ ನಮಗೆ ಪೆನ್ಷನ್ ರಿವಿಷನ್ ಆಗಿದೆ. 2ನೇ ಅಂಶ, ವೇಜ್ ರಿವಿಷನ್ ಆದ ಹೊರತುವೆ ಪೆನ್ಷನ್ ರಿವಿಷನ್ ಆಗೋ ಹಾಗಿಲ್ಲ ಅನ್ನುವಂಥದ್ದು. ಇದು ಕಾನೂನಿಲ್ಲ. ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಟ್ರೈನಿಂಗ್ನಲ್ಲಿ ವೇಜ್ ರಿವಿಷನ್ಗೂ ಪೆನ್ಷನ್ ರಿವಿಷನ್ಗೂ ಸಂಬಂಧ ಇಲ್ಲ ಅನ್ನುವಂಥದ್ದು ಕಾನೂನಿದೆ. ಇದನ್ನು ನಾವು ಹೇಳ್ತಾ ಇರೋದಲ್ಲ, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ನಲ್ಲಿ. ಸಮಸ್ಯೆ ಏನಾಗುತ್ತೆ, ಈಗ ಪೆನ್ಷನರ್ಸ್ ಅಸೋಸಿಯೇಷನ್ನು 15% ಪೆನ್ಷನ್ ರಿವಿಷನನ್ನು ಡಿಮ್ಯಾಂಡ್ ಮಾಡ್ತಾ ಇದೆ. ಸರ್ವಿಂಗ್ ಎಂಪ್ಲಾಯೀಸು 15% ವೇಜ್ ರಿವಿಷನನ್ನು ಡಿಮ್ಯಾಂಡ್ ಮಾಡ್ತಾಯಿದ್ರು. BSNLನ ಆರ್ಥಿಕ ಪರಿಸ್ಥಿತಿನ ನಾವು ಗಮನಿಸಿ 5% ನಾದರೂ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದು ಕಾಂಪ್ರಮೈಸ್ ಅಲ್ಲ. 15% ಕೊಡೋಕ್ಕಾಗದೆ ಹೋದರೆ ಕನಿಷ್ಠ 5% ಆದರೂ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಪೆನ್ಷನ್ ರಿವಿಷನ್ 15% ಆದರೆ ಸರ್ವಿಂಗ್ ಎಂಪ್ಲಾಯೀಸ್ಗೆ 15% 5% ಏನು ಫಿಕ್ಸ್ ಮಾಡ್ತಾರೆ, ಅದಕ್ಕೆ ಯಾರಿಗೆ ಜಾಸ್ತಿ ಇರುತ್ತೆ ಕಮ್ಮಿ ಇರುತ್ತೆ ಅದನ್ನು ನೀವು ವ್ಯತ್ಯಾಸವನ್ನು ಸರಿಪಡಿಸ್ಬೋದು ಕೇಂದ್ರ ಸರ್ಕಾರ. ಮತ್ತು BSNL ಇವತ್ತು ಲಾಸಲ್ಲಿದೆ ಅಂತ ಹೇಳಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಕಾರಣ ಹೊರತು ಸರ್ವಿಂಗ್ ಎಂಪ್ಲಾಯೀಸ್ ಆಫ್ BSNL ಅಲ್ಲ. ನೀವು ಏರ್ಟೆಲನ್ನು, ರಿಲಯನ್ಸ್ ಜಿಯೋನ, ವೊಡಾಫೋನನ್ನು ಡೆವಲಪ್ ಮಾಡೋದಕ್ಕೆ ಅವ್ರಿಗೆ 4G ಕೊಟ್ಟರೆ ನಮಗೆ 4G ಕೊಡಲಿಲ್ಲ. BSNL ಮೊಬೈಲ್ ಸಹಿತ BSNLನಲ್ಲಿ 7 ವರ್ಷ ಆದಮೇಲೆ ರಿಲೀಸ್ ಆಯಿತು. ಮೊದಲು ಬೇರೆಯವರಿಗೆ ರಿಲೀಸ್ ಆಯಿತು, ಅಂಬಾನಿ ಕಂಪ್ನಿಗೆ ಆವಾಗ ರಿಲೀಸ್ ಆಯಿತು. ಆದರೂ ನಾವು ಮಾರ್ಕೆಟ್ನಲ್ಲಿ ನಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತು ಅವರು 5Gಗೆ ಹೋಗಿದ್ದಾರೆ, ನೀವು ನಮಗೆ 4Gನೂ ಕೊಟ್ಟಿಲ್ಲ. ಲಾಸ್ ಮಾಡೋದಕ್ಕೆ ಯಾರು ಕಾರಣ? ನೆಟ್ವರ್ಕನ್ನು ನೀವು ಸರಿಯಾಗಿ ನಾವು ಮೇಂಟೈನ್ ಮಾಡೋದಕ್ಕೆ ನಮಗೆ ಸಮಸ್ಯೆಗಳಿದೆ, ಆರ್ಥಿಕವಾದಂಥ ಸಮಸ್ಯೆ ಇದೆ. BSNLನ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ಅದು ಕೇಂದ್ರ ಸರ್ಕಾರ BJPದಿರ್ಬೋದು, ಕೇಂದ್ರ ಸರ್ಕಾರ ಕಾಂಗ್ರೆಸ್ದಿರ್ಬೋದು, ಇಬ್ಬರೂ ಸಮಾನಾಂತರವಾಗಿ BSNL ಕಂಪ್ನಿಯನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ಹೀಗಾಗಿ ಕಂಪ್ನಿ ಲಾಸಲ್ಲಿದೆ. ನನ್ನ ಹೆಸರು MH ಗೊಂಬಿ ಅಂತೇಳಿ, ನಾನು ಸರ್ಕಲ್ ಸೆಕ್ರೆಟರಿ ಅಂದರೆ ವಲಯ ಕಾರ್ಯದರ್ಶಿ, ಸಂಚಾರ ನಿಗಮ ಪೆನ್ಷನರ್ ವೆಲ್ಫೇರ್ ಅಸೋಸಿಯೇಷನ್ ಕರ್ನಾಟಕ. ಈಗ ನಾವು ಜಂಟಿಯಾಗಿ ನಾವು ಏನು AIBDPA ಮತ್ತು ನಾವು ಏನು ಕರ್ನಾಟಕದಲ್ಲಿ ಇವತ್ತು ಒಂದು ದಿವಸ ನಾವು ಈ ಧರ್ನಾ ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಆಲ್ಮೋಸ್ಟ್ ನಿಮಗೆ ಎಲ್ಲ ಪಾಯಿಂಟ್ಗಳನ್ನು ದಯವನ್ನು ಹೇಳಿದ್ದಾರೆ. ಈಗ ನಾವು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸೇ. ನಮಗೆ 1/10/2000ದಲ್ಲಿ ನಮ್ಮನ್ನು BSNLದಲ್ಲಿ ನಮಗೆ ಏನು ಮಾಡಿದ್ರು ಅವರೇ ಇದು ಮಾಡಿದ್ರು, ನಾವೇನು ಕೇಳಿದ್ದಿಲ್ಲ. ಅದಕ್ಕೆ ಅವರು ಆವಾಗ ಫಸ್ಟ್ ಒಂದು 1ನೇದ್ದು 2ನೇದ್ದು PRC ಅಂದರೆ ಏನು ನಮಗೆ ಇದು ಮಾಡಿದರು. ಆವಾಗ ನಮ್ಗೆ ಯಾವುದೇ ಥರದ ಇದು ಮಾಡಲಿಲ್ಲ. ನಮಗೆ 3ನೇ PRC ಒಳಗೆ ಕೊಡಬೇಕಾದ್ರೆ ಮಾತ್ರ ಎಲ್ಲ ಇಷ್ಟೇ ಅವರು ಒಪ್ಪಿಕೊಂಡದ್ದು, ಅವ್ರು ಸೈನ್ ಮಾಡಿದ್ದು. ಅದನ್ನೇ ಈಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಅವ್ರು ಒಪ್ಕೊಳ್ತಾ ಇಲ್ಲ ಅಂದರೆ ಮಾಡೋಣ ಅಂಥೇಳಿ. ಸೊ ಅದಕ್ಕೋಸ್ಕರ ನಾವು ಇವರಿಗೂ ಕೂಡ 256 ಜನ MP ಇದು ಮಾಡಿದ್ದಾರೆ. ನಾವು ಕೂಡ ಆಲ್ಮೋಸ್ಟ್ ಎಸ್ಪೆಷಲಿ ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಎಲ್ಲ ಕಡೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಏನು MP ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾವು ಕೂಡ ನಮ್ಮ ಮನವಿಯನ್ನು ಮಾಡಿದ್ದೀವಿ. ಜ್ಯೋತಿರಾಜ್ ಸಿಂಧಿಯಾ ಅವರು ಮೊನ್ನೆ MP ಹೋದಾಗ ನಮ್ಮ ಅಸೋಸಿಯೇಷನ್ದು ಕಾಮ್ರೇಡ್ಸ್ ಏನಿದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ, ಅವರಿಗೂ ಮನವಿ ಮಾಡಿದ್ದಾರೆ. ಅದು ಕೊಟ್ಟ ಮೇಲೆ ಅವರೊಂದು ಲೆಟ್ರ್ ಕೊಟ್ಟಿದ್ದಾರೆ, ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ. ಯಾಕಂದರೆ ನನಗನ್ಸಿ ಮಟ್ಟಿಗೆ ಮಿನಿಸ್ಟ್ರಿಗೆ ಸರಿಯಾಗಿ
ಈ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಆಫೀಸರ್ ಇದ್ದಾರೆ, ಜಾಯಿಂಟ್ ಸೆಕ್ರೆಟರಿಯಿಂದ ಸೆಕ್ರೆಟರಿಗಳು, ಅವರಿಗೆ ಸರಿಯಾಗಿ ಅವರಿಗೆ ಕ್ಲಿಯರಾಗಿ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಯಾವತ್ತೂ ನಮಗೆ ಈ ಕರೆಕ್ಟ್ ಆಗಲಿಲ್ಲ ಅಂದಮೇಲೆ ಅದಕ್ಕೋಸ್ಕರ ನಾವು ಧರಣಿ ಮುಖಾಂತರ ಅಥವಾ ನಮ್ಮ ಏನು ಇದ್ರ ಮುಖಾಂತರ ನಾವು ಏನಂದ್ರೆ ನಾವು ಪ್ರಯತ್ನ ಮಾಡ್ತೀವಿ. ನಾವು ಎಲ್ಲಿವರೆಗೆ ನಮಗೆ ಲಾಜಿಕ್ ಎಂಡ್ ಸಿಗಲ್ಲ, ತಾತ್ವಿಕವಾಗಿ ಏನು ಸಿಗಂಗಿಲ್ಲ, ಅಲ್ಲಿವರೆಗೆ ನಮ್ಮ ಹೋರಾಟ ಶತಸಿದ್ಧ. ನಾವು ಒಂದು ಬಿಡೋದಿಲ್ಲ, ಬಿಡೋಕ್ಕೂ ಆಗಲ್ಲ.